ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ರವೆ ಕೇಕ್ನ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ರವೆ ಕೇಕು ತುಂಬಾ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಸಿಂಪಲ್ಲಾಗಿ ಈ ಥರ ನೋಡಿ, ಸ್ವಲ್ಪನೂ ಎಲ್ಲೂ ಹತ್ಕೊಳ್ಳೋದೇ ತುಂಬ ಚೆನ್ನಾಗಿ ನಾವು ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಯಾವುದೇ ಥರದ ಮೊಟ್ಟೆನ ಉಪಯೋಗಿಸ್ತೇನೆ, ಮೊಟ್ಟೆ ಇಲ್ಲ, ಹಾಗೆ ಓವನ್ ಇಲ್ಲ, ನಂತರ ಯಾವುದೇ ಥರದ ಚಾಕ್ಲೇಟ್ ಪೌಡ್ರು, ವೆನಿಲಾ ಲೆಸನ್ಸ್ ಯಾವುದೂ ಇಲ್ಲದೇ ಈಸಿಯಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಸಿಂಪಲ್ಲಾಗಿ ಈ ಥರ ಕೇಕನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲಿ ಅಥವಾ ಇವಾಗ ಕ್ರಿಸ್ಮಸ್ ಹಬ್ಬ ಬಂತಲ್ವ, ಕ್ರಿಸ್ಮಸ್ ಪ್ರಯುಕ್ತವಾಗಿ ನಾನು ಇವಾಗ ಕೇಕ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸಾಫ್ಟಾಗಿ ಅಗದಿ ಸ್ಪಂಜ್ ಥರ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ಸೂಪರಾಗಿ ಬರುತ್ತೆ. ಬನ್ನಿ ಇವಾಗ ಏನೇನು ಸಾಮಗ್ರಿಗಳು ಬೇಕಾಗತ್ತೆ ಅಂತ ನೋಡ್ಕೊಂಬರೋಣ. 1 ಕಪ್ಪಷ್ಟು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಅಂದರೆ ಇದು ಕೇಸರಿ ಬಾತು ಅಥವಾ ಉಪ್ಪಿಟ್ಟು ಮಾಡ್ತೀವಲ್ವ, ಆ ಥರದ್ದು ಸಣ್ಣ ರವೆ. ಹಾಗೆ ಒಂದು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೈದಾ ಅಂದರೆ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಹಾಲು, 2 ಟೇಬಲ್ ಸ್ಪೂನಷ್ಟು ಮೊಸರು, 2 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ತೊಗೊಂಡಿದ್ದೀನಿ. ಹಾಗೆ ಅಡುಗೆ ಸೋಡಾ, 2 ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ. ನಂತರ 1 ಕಪ್ಪಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮಿಕ್ಸರ್ ಜಾರ್ ಒಳಗೆ ಸಣ್ಣ ರವೆ ಹಾಕ್ತಾಯಿದ್ದೀನಿ ನೋಡಿ. 1 ಕಪ್ಪು ಇಲ್ಲ ಅಂತ ಅಂದರೆ ನೀವು 1.5 ಕಪ್ಪಷ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಹಾಗಾಗಿ 1 ಕಪ್ಪು ರವೆಯನ್ನು ತೊಗೊಂಡಿದ್ದೀನಿ. ಇದಿಷ್ಟು ರವೆಯನ್ನು ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಒಂದು 3ರಿಂದ 4 ರೌಂಡು ತಿರುಗಿಸ್ಕೊಂಡು ಸಣ್ಣ ಪೌಡ್ರ್ ಥರ ಮಾಡ್ಕೊಳ್ಬೇಕು ನೋಡಿ. ಈ ಥರ ಸಣ್ಣದಾಗಿ ಪೌಡ್ರ್ ಥರ ಇದ್ದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ತುಂಬ ಬೇಗನೆ ಆಗಿಬಿಡುತ್ತೆ, ತುಂಬಾ ರುಚಿ ಇರುತ್ತೆ. ಹಾಗೆ ಇಲ್ಲಿ ಒಂದು ಪಾತ್ರೆದ್ರೊಳಗೆ ಹಾಕ್ತಾಯಿದ್ದೀನಿ, ಅಂದರೆ ಸಣ್ಣ ರವೆಯನ್ನು ಈ ಥರ ಹಿಟ್ಟು ಮಾಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ ಅದೇ ಜಾರದಲ್ಲಿ ನಾನು ಸಕ್ಕರೆಯನ್ನು ಪೌಡ್ರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ಪು ರವೆ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಸ್ವೀಟು. ನಿಮಗೆ ಜಾಸ್ತಿ ತಿನ್ನಬೇಕು ಅಂದರೆ ಇಷ್ಟಪಡೋರು ಇದ್ದರೆ 1 ಕಪ್ಪಷ್ಟು ನೀವು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ. ಇದಿಷ್ಟು ನೋಡಿ ಪೌಡ್ರ್ ಮಾಡಿಕೊಂಡು ರವೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಸಣ್ಣದಾಗಿ ಇದ್ದರೆ ಸಾಕು. ಒಂದು ಕಪ್ಪು ರವೆ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಇದಿಷ್ಟಿದ್ರೆ ಸಾಕು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಮೊಸರು, ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ಹಾಲನ್ನು. ಹಾಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಅಂದರೆ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಆಗಿದೆ. ಇವಾಗ ಉಳಿದಿರುವಂಥ ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹಾಗೆ ಜಾಸ್ತಿ ತೆಳು ಕೂಡ ಇರಬಾರ್ದು, ಮೀಡಿಯಮ್ದಲ್ಲಿನೇ ಇರಬೇಕು, ಅಂದ್ರೇ ಕೇಕು ಚೆನ್ನಾಗಿ ಬರುತ್ತೆ ನೋಡಿ. ಇದಿಷ್ಟು ನಾನು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಕಾಫಿ ಪುಡಿ ತೊಗೊಂಡಿದ್ದೀನಿ. ಕಾಫಿ ಪುಡಿ ಇಲ್ಲ ಅಂದರೆ ಚಾಕ್ಲೇಟ್ ಪೌಡ್ರನ್ನ ನೀವು ತೊಗೊಳ್ಬೋದು. ಅದು ಯಾವುದೂ ಇಲ್ಲದೇ ಸುಲಭವಾಗಿ ಮನೆಯಲ್ಲೇ ಇರುವಂಥ ಅಂದರೆ ಕಾಫಿ ಪುಡಿನೇ ನಾನು ಯೂಸ್ ಮಾಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಕಾಫಿ ಪುಡಿಗೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈ ಥರ ಕಲಸಿ ಇಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಇವಾಗ ಇದು ಮಿಕ್ಸ್ ಮಾಡಿರುವಂಥ ಹಿಟ್ಟೊಳಗೆ ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕಾಫಿ ಪುಡಿನ ನಾವು ನೀರೊಳಗೆ ಹಾಕಿ ಕಲಸಿ ಇಟ್ಕೊಂಡಿರೋದನ್ನು ಮೇಲ್ಗಡೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಓವನ್ ಇಲ್ಲ, ಎಗ್ ಹಾಕ್ತೇನೆ ಈ ಥರ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬ ರುಚಿಕರವಾಗಿರುವಂಥ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸಿಂಪಲ್ಲಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹಾಗೆ ತೆಳು ಕೂಡ ಇರಬಾರ್ದು, ಮೀಡಿಯಮ್ದಲ್ಲಿ ಇದಿಷ್ಟು ಇದ್ದರೆ ಸಾಕು. ನಂತರ ಇಲ್ಲಿ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ತೆಗೆದುಬಿಟ್ಟು ನೋಡಿ ಚೆನ್ನಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾನು ಕೇಕ್ ಮಾಡಲಿಕ್ಕೆ ಒಂದು ಸ್ಟೀಲ್ ಪಾತ್ರೆಯನ್ನು ಉಪಯೋಗ ಮಾಡಿದ್ದೀನಿ. ನೋಡಿ ಈ ಥರ ಮನೆಯಲ್ಲಿರುತ್ತಲ್ವ ಆ ಥರದ್ದು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸುತ್ತು ಕಡೆ ಎಲ್ಲ ಈ ಥರ ನೋಡಿ ಸವರಿ ಇಡ್ತಾ ಇದ್ದೀನಿ. ಅಂದರೆ ಸುತ್ತು ಕಡೆ ಎಲ್ಲ ಎಣ್ಣೆ ಹತ್ಕೊಂಡಿರಬೇಕು. ನೋಡಿ ಈ ಥರ ಎಣ್ಣೆ ಸುತ್ತು ಕಡೆ ಎಲ್ಲ ಹತ್ತಿರಬೇಕು. ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಕೆಳಗಡೆ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಹತ್ಕೊಳ್ಳೋದಿಲ್ಲ, ತುಂಬ ಬೇಗ ಬರುತ್ತೆ. ನಂತರ ಅಂದರೆ ನೀವು ಬಟರ್ ಪೇಪರ್ನ ಯೂಸ್ ಮಾಡ್ತಾರೆ, ಬಟರ್ ಪೇಪರ್ ಇಲ್ಲ ಅಂಥೇಳಿ ನಾನು ಇದನ್ನು ಮೈದಾ ಹಿಟ್ಟನ್ನು ಕೆಳಗಡೆ ಹಾಕ್ತಾ ಇದ್ದೀನಿ. ನೀವು ಏನಾದರೂ ಬಟರ್ ಪೇಪರ್ ಇದ್ದರೆ ಕೆಳಗಡೆ ಹಾಕ್ಕೊಳ್ಳಿ. ಬಟ್ ಇವಾಗ ಇಲ್ಲ ಅಂಥೇಳಿ ನಾನು ಸಿಂಪಲ್ಲಾಗಿ ಈ ಥರ ಹಿಟ್ಟನ್ನು ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಹಿಟ್ಟು ಸುತ್ತು ಕಡೆ ಎಲ್ಲ ಹಾಕೊಂಡಾದ್ಮೇಲೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದನ್ನು ಈ ಪಾತ್ರೆದ್ರೊಳಗೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಹಾಕೊಳ್ಳಿ. ತುಂಬಾ ಈಸಿ ಕೂಡ. ಇವಾಗ ಉಳಿದಿರೋದು ಎಲ್ಲ ನಾನು ಇದಿಷ್ಟು ಹಾಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇದಿಷ್ಟು ಆಗಿದೆ. ನಂತರ ಫ್ರೂಟ್ಸ್ ತೊಗೊಂಡಿದ್ದೀನಿ, ಅಂದರೆ ಇದು ಗೋಡಂಬಿ ಮಾತ್ರ ನಾನು ತೊಗೊಂಡಿದ್ದೀನಿ. ನೀವು ದೊಡ್ಡದಾಗಿರೋದನ್ನು ಈ ಥರ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಳಿ. ನಿಮ್ಮ ಇಷ್ಟ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ನಾನು ಇಷ್ಟ ದೊಡ್ಡದಾಗಿರುವಂಥ ಗೋಡಂಬಿನ ಹಾಗೆ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಹಾಕೋದಿದ್ದರೆ ನೀವು ಹಾಕ್ಕೊಳ್ಬೋದು. ನೋಡಿ ಸುತ್ತ ಕಡೆ ಎಲ್ಲ ಈ ಥರ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಕುಕ್ಕರ್ ತಳಗಡೆ ನಾನು ಸ್ವಲ್ಪ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಕಾದಿದೆ ನೋಡಿ. ಇವಾಗ ಇದು ಕುಕ್ಕರ್ದು. ಈ ಥರ ನೀವು ಪಾತ್ರೆನ ಬೇಕಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಇಟ್ಕೋಬೋದು. ನೋಡಿ ಈ ಥರ ಮೇಲ್ಗಡೆ ಒಂದು ಪಾತ್ರೆನ ಇಟ್ಕೊಂಡು ನಂತರ ಇಲ್ಲಿ ಕೇಕ್ ಮಾಡಲಿಕ್ಕೆ ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ವಾಯ್ಸರ್ ಅಂತ ಅಂದರೆ ಕುಕ್ಕರ್ ಸೈಡಲ್ಲಿ ಇರುತ್ತಲ್ವ ಬ್ಲ್ಯಾಕ್ ಕಲರಿಂದು, ಅದೆಲ್ಲನೂ ನಾನು ತೆಗೆದಿದ್ದೀನಿ. ಹಾಗೆ ಮೇಲ್ಗಡೆ ಇರುವಂಥ ಸೀಟಿ ಅಂದರೆ ವಿಸಿಲ್ದು ಅದು ಕೂಡ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಕ್ಲೋಸ್ ಮಾಡಿ 1 ಅವರ್ ಇಡಿ. ನೋಡಿ 1 ತಾಸು
ನೋಡಿ 1 ತಾಸು ಆದಮೇಲೆ ಈ ಥರ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ಒಂದು ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಈ ಥರ ಒಳಗಡೆ ಹಾಕಿ ನೋಡ್ತಾ ಇದ್ದೀನಿ. ಕಡ್ಡಿಗೆ ಹತ್ಕೊಂಡಿಲ್ಲ ಅಂತ ಅಂದರೆ ಚೆನ್ನಾಗಿ ಒಳಗಡೆ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಕೆಳಗಡೆ ಇಳಿಸಿ ಒಂದು 10 ನಿಮಿಷ ನಾನು ಕೆಳಗಡೆ ಆರಲಿಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇಳಿಸ್ಬಿಟ್ಟು ತುಂಬಾ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಕೇಕ್ ಏನಾದರೂ ಮಕ್ಕಳಿಗೆ ಇಷ್ಟ ಇದೆ ಅಂತ ಅಂದರೆ ಈ ಥರ ಸುಲಭವಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿತ್ತು. ಹಾಗಾಗಿ ಇಲ್ಲಿ ಕೇಕ್ಗೋಸ್ಕರ ಅದೇ ಬೇಕು, ಇದೇ ಸಾಮಗ್ರಿಗಳು ಬೇಕು, ಅದಿಲ್ಲ ಮನೆಯಲ್ಲಿ ಅಂತೇಳಿ ಬಿಡೋದು ಬೇಡ. ಈ ಥರ ನೋಡಿ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥ ಕಾಫಿ ಪೌಡ್ರ್ ಅಂತೂ ಇದ್ದೇ ಇರುತ್ತೆ, ಮೈದಾ ಇರುತ್ತೆ, ಹಾಗೆ ಸಕ್ಕರೆ ಕೂಡ ಇರುತ್ತೆ. ನೋಡಿ ಈ ಥರ ಸೂಜಿ ಅಂದರೆ ಸಣ್ಣ ರವೆ ಕೂಡ ಇರುತ್ತೆ. ಸುಲಭವಾಗಿ ಈ ಥರ ನಾವು ಮನೆಯಲ್ಲಿನೇ ಕೇಕ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದು 10 ನಿಮಿಷ ಆದಮೇಲೆ ಇವಾಗ ಚಾಕುಕ್ಕೆ ನಾನು ಸ್ವಲ್ಪ ಇದು ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಸೈಡಲ್ಲಿಯೇ ಸ್ವಲ್ಪ ಮೊದಲೇ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಸೈಡಲ್ಲಿ ಈ ಥರ ಎಲ್ಲ ಸ್ವಲ್ಪ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ ಸೈಡಲ್ಲೆಲ್ಲ ನಾನು ಇವಾಗ ಕಟ್ ಮಾಡಿಕೊಂಡು ನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅಂದರೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ಒಳಗಡೆ ಈ ಥರ ಹಾಕಿಬಿಟ್ಟು ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿರುತ್ತೆ. ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ, ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕೇಕ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಯಾವ ಕಡೆನೂ ಚೆನ್ನಾಗಿ ಈ ಥರ ಬಂದಿರುತ್ತೆ. ನೋಡಿ ಇವಾಗ ಹೊಳೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಸಾಫ್ಟಾಗಿ ಅಗದಿ ಮಸ್ತ್ ಇರ್ತೈತಿ. ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ. ತುಂಬಾ ಈಸಿ, ಸಾಮಗ್ರಿಗಳನ್ನ ಹಾಕಿ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಹೊರಗಡೆಯಿಂದ ಅಂದರೆ ನಮಗೆ ಕೇಕ್ ಮಾಡಲಿಕ್ಕೆ ಅದು ಇದು ಏನೇನೋ ಬೇಕಂತ ಹೇಳಿ ಬಿಡಬಾರ್ದು. ಈ ಥರ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಈಸಿಯಾಗಿರೋವಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿ ಕೇಕ್ನ ತಯಾರು ಮಾಡ್ಕೋಬೋದು. ನೋಡಿ ಪಾತ್ರೆ ಕೂಡ ಏನೂ ಹತ್ಕೊಂಡಿಲ್ಲ. ನೋಡಿ ಇವಾಗ ಕಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ವ, ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಈ ಥರ ನೀವು ಕೂಡ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನ ಬಳಸಿ ಕೇಕ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕೇಕು ಇಷ್ಟಪಡುವಂಥ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸಿಂಪಲ್ಲಾಗಿರುವಂಥ ಕೇಕ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಥರದ್ದು ಹತ್ಕೊಳ್ಳೋಂಗಿಲ್ಲ. ಸಾಫ್ಟಾಗಿ ಸ್ಪಂಜ್ ಥರ ತುಂಬ ಚೆನ್ನಾಗಿ ಸ್ವೀಟಾಗಿ ತುಂಬ ರುಚಿಯಾಗಿತ್ತು. ಇದು ಕ್ರಿಸ್ಮಸ್ ಸ್ಪೆಷಲ್ ಆಗಿ ಮಾಡಿರುವಂಥ ಕೇಕು ತುಂಬಾ ರುಚಿಯಾಗಿತ್ತು. ನೋಡಿ ಇವಾಗ ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.